ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 15ನೇ ಭಾಗ. ಪೌಲನ ಜೀವಿತದಲ್ಲಿ ಕಡೇ ದಿನಗಳು ಹಾಗೂ ಮರಣ. ಪ್ರಿಯರಾದ ದೇವರ ಮಕ್ಕಳಿರ, ಅಪೊಸ್ತಲನಾಗಿರುವಂಥ ಪೌಲನ ಇತಿಹಾಸ 15ನೇ ಭಾಗ. ಈ 15ನೇ ಭಾಗದಲ್ಲಿ ಪೌಲನ ಜೀವಿತದಲ್ಲಿ ಕಡೇ ದಿನಗಳು, ಕೊನೆಯದಾಗಿ ಮರಣ, ಈ ವಿಷಯವನ್ನು ಈ ದಿನ ಧ್ಯಾನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಬೈಬಲನ್ನು ಓಪನ್ ಮಾಡಿ ವಾಕ್ಯಗಳನ್ನು ಬರ್ಕೊಳ್ಳಿ. ಆನಂತರ ಮತ್ತೊಂದು ಸಾರಿ ಹೇಳಿರುವಂಥ ವಚನಗಳು ಹಾಗೆ ಇದೆಯೋ ಇಲ್ವೋ ಅದನ್ನು ಪರಿಶೋಧನೆ ಮಾಡಿ, ಕೆಲವು ವಿಷಯಗಳು ಅಂದರೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ಆಧಾರ ಮಾಡಿಕೊಂಡು ಮಾತನಾಡ್ತಾ ಇರ್ತೀವಿ. ಬೈಬಲ್ನಲ್ಲಿ ಬರೆಯಲ್ಪಟ್ಟಂಥ ಪ್ರತಿ ವಿಷಯಗಳನ್ನು ನೋಡುವಾಗ ಅದ್ಭುತ. ಅಂದರೆ ಭಕ್ತರ ಜೊತೆಯಲ್ಲಿ ದೇವರು ಇದ್ದು ನಡೆಸುವಂಥದ್ದು, ಕಾಪಾಡುವಂಥದ್ದು. ಅವರ ಮಧ್ಯದಲ್ಲಿ ಅನೇಕ ಶೋಧನೆಗಳು, ಕಷ್ಟಗಳು, ಹಿಂಸೆಗಳು ಇವೆಲ್ಲ ಇದ್ದಾಗಲೂ ಕೂಡ ಅವರು ದೇವರಿಗೋಸ್ಕರ ಪ್ರಯಾಸಪಟ್ಟಂಥ ಭಕ್ತರು. ಅದರಲ್ಲಿ ಅಪೊಸ್ತಲನಾಗಿರುವಂಥ ಪೌಲನು ಕಳೆದ ಭಾಗದಲ್ಲಿ 14ನೇ ಭಾಗದಲ್ಲಿ ರೋಮಾ ಪ್ರಯಾಣದಲ್ಲಿ ನಡೆದಂಥ ಘಟನೆಗಳು, ಅಂದರೆ ಕೈಸರೈ ಪಟ್ಟಣದಿಂದ ರೋಮಕ್ಕೆ ಪ್ರಯಾಣ ಮಾಡುವಂಥದ್ದು. ಪೌಲನು ಕೈದಿಯಾಗಿ ಇರ್ತಾನೆ, ಪೌಲನನ್ನು ಬಂಧಿಸಿರ್ತಾರೆ. ಯಾಕೆ ವಿವಾದ ಏನು ಅಂತ ನೋಡುವಾಗ ಪೌಲನು ಯೇಸು ಕ್ರಿಸ್ತರ ಬಗ್ಗೆ ಮಾತನಾಡುವಂಥದ್ದು. ಪೌಲನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂತ ನೋಡುವಾಗ ಯೇಸು ಕ್ರಿಸ್ತರನ್ನು ಕುರಿತು ಮಾತನಾಡಿದ್ದಾರೆ, ಆತ್ಮಿಕವಾದಂಥ ಬೋಧನೆ ಹೇಳಿದ್ದಾರೆ. ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಕೆಲವು ಆಜ್ಞೆಗಳು ರದ್ದಾಗಿದೆ, ಹೊಸ ಒಡಂಬಡಿಕೆಯನ್ನು ನಾವು ಪಾಲಿಸಬೇಕು. ಈ ಹೊಸ ಒಡಂಬಡಿಕೆಯಲ್ಲಿ ಇರುವಂಥ ವಿಷಯಗಳು, ಹಳೆ ಒಡಂಬಡಿಕೆಯಲ್ಲಿ ಸುನ್ನತಿ ಅನ್ನುವಂಥದ್ದು ಇರುತ್ತೆ, ಅದನ್ನು ನಿಲ್ಲಿಸಿದ್ದಾರೆ. ಆನಂತರ ಕೆಲವು ಹಬ್ಬಗಳು, ಇದನ್ನು ಕೂಡ ದೇವರು ಬೇಡಂತ ಸ್ಟಾಪ್ ಮಾಡಿದ್ದಾರೆ. ಆನಂತರ ಕೆಲವು ಬಲಿ ಕೊಡುವಂಥದ್ದು, ಇವನ್ನು ಕೂಡ ನಿಲ್ಲಿಸಿದ್ದಾರೆ. ಯೇಸು ಕ್ರಿಸ್ತರ ಮೂಲಕ ಅವೆಲ್ಲ ಕೂಡ ನೆರವೇರಿದೆ. ಆನಂತರ ಅದನ್ನು ರದ್ದು ಮಾಡಿ ಹೊಸ ಒಡಂಬಡಿಕೆಯನ್ನು ಕೊಟ್ಟಿದ್ದಾರೆ ಎಂದು ಅನೇಕರಿಗೆ ತಿಳಿಸಿದಾಗ ಯೆಹೂದ್ಯರು ಆತನನ್ನು ಬಂಧಿಸ್ತಾರೆ. ಎಲ್ಲಿ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ, ಅಲ್ಲಿ ವಿಚಾರಣೆ ನಡೆಯುತ್ತೆ. ಆನಂತರ ಕೈಸರ ಪಟ್ಟಣದಲ್ಲಿ ವಿಚಾರಣೆ ನಡೆಯುತ್ತೆ. ಅಲ್ಲಿ ಕೂಡ ವಿಚಾರಣೆ ನಡೆದಾಗ ಏನ್ರಿ ಯಾವುದು ಕೂಡ ಕ್ಲಾರಿಟಿ ಇರೋದಿಲ್ಲ. ಅಂದರೆ ಪೌಲನ ಮೇಲೆ ನಿಂದನೆಗಳು ಹಾಕಿದಾಗ ಅದಕ್ಕೆ ಯಾವುದು ಕೂಡ ಆಧಾರ ಇರೋದಿಲ್ಲ. ಕೊನೆಯದಾಗಿ ಪೌಲನು ಬಂದು ನಾನು ಚಕ್ರವರ್ತಿಯ ಬಳಿಯಲ್ಲಿ ಹೋಗಿ ಮಾತನಾಡುತ್ತೇನೆ ಅಂದಾಗ ಕೈಸರೈ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುವಂಥದ್ದು. ಶತಾಧಿಪತಿಯನ್ನು ನೇಮಿಸಿ ಆನಂತರ ಸಿಪಾಯಿಗಳನ್ನು ಬಂದೋಬಸ್ತು ಮಾಡಿ ಪೌಲನನ್ನು ಕಳಿಸಿಕೊಡುವಂಥದ್ದು. ಹಡಗದಲ್ಲಿ ಸುಮಾರು ದಿನ ಪ್ರಯಾಣ ಆಗುತ್ತೆ. ಆ ಪ್ರಯಾಣದಲ್ಲಿ ಅನೇಕ ಅಪಘಾತಗಳು, ಅವೆಲ್ಲ ಹೇಗೆ ಯಾವ ರೀತಿ ನಡೆದಿದೆ ಎನ್ನುವಂಥ ವಿಷಯವನ್ನು ಕಳೆದ 14ನೇ ಭಾಗದಲ್ಲಿ ಪೌಲನ ರೋಮಾ ಪ್ರಯಾಣ ಎನ್ನುವಂಥ ಭಾಗದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಈಗ ಅಪೊಸ್ತಲನಾಗಿರುವಂಥ ಪೌಲನು ರೋಮಾ ಪಟ್ಟಣಕ್ಕೆ, ರೋಮಾಪುರಕ್ಕೆ ಮುಟ್ಟಿದಾಗ ಆ ರೋಮಾಪುರದಲ್ಲಿ ಏನು ನಡೆಯುತ್ತೆ, ಆನಂತರ ಎಷ್ಟು ಕಾಲ ಆದ ಮೇಲೆ ಆತನಿಗೆ ಬಿಡುಗಡೆ ಆಗುತ್ತೆ, ಪೌಲನಿಗೆ ಬಿಡುಗಡೆ ಆದ ನಂತರ ಪೌಲನು ಮತ್ತೆ ಎಲ್ಲೆಲ್ಲಿಗೆ ಹೋಗಿದ್ದಾನೆ ಎನ್ನುವಂಥ ಕೆಲವು ವಿಷಯಗಳನ್ನು ಇವತ್ತು ತಿಳ್ಕೊಳ್ಳೋಣ. ಕೊನೆಯದಾಗಿ ಆತನ ಮರಣ ಕೂಡ ಆಗುತ್ತೆ. ಪೌಲನು ಮರಣ ಹೊಂದುವಂಥದ್ದು, ಆತನು ಯಾವ ರೀತಿ ಮರಣ ಹೊಂದುತ್ತಾನೆ ಅದು ಕೂಡ ವಾಕ್ಯದ ಮೂಲಕ ತಿಳ್ಕೊಳ್ಳೋಣ.
ಅಪೋಸ್ತಲರ ಕೃತ್ಯಗಳು 28ನೇ ಅಧ್ಯಾಯ 16ನೇ ವಚನ. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದು ಎಂಬ ಅಪ್ಪಣೆಯನ್ನು ಹೊಂದಿದನು. ಯಾರ ಮೂಲಕ ಅಪ್ಪಣೆಯನ್ನು ಹೊಂದಿದ್ದಾನೆ ಅಂತ ನೋಡುವಾಗ ರೋಮನರ ಅಧಿಕಾರಿಗಳ ಮೂಲಕ ಅಪ್ಪಣೆಯನ್ನು ಹೊಂದಿದ್ದಾನೆ. ಪೌಲನು ಒಬ್ಬ ಕೈದಿ. ಯಾವ ವಿಷಯದಲ್ಲಿ ಕೈದಿ ಎಂದು ನೋಡುವಾಗ ಕ್ರಿಸ್ತನ ವಿಷಯದಲ್ಲಿ ಕೈದಿಯಾಗಿದ್ದಾನೆ. ಪೌಲನನ್ನು ಬಂಧಿಸಿದ್ದಾರೆ. ಇವಾಗ ಏನಪ್ಪ ಅಂತ ನೋಡುವಾಗ ಪೌಲನ ವಿಷಯದಲ್ಲಿ ರೋಮನರ ಅಧಿಕಾರಿಗಳ ಬಳಿಯಲ್ಲಿ ಈತನ ಬಗ್ಗೆ ಎಲ್ಲವನ್ನು ಬರ್ಕೊಳ್ಬೇಕು. ಆನಂತರ ಏನು ತಪ್ಪು ಮಾಡಿದ್ದಾರೋ ಎನ್ನುವಂಥ ವಿಷಯಗಳನ್ನು ವಿಚಾರಣೆ ಮಾಡಬೇಕು. ವಿಚಾರಣೆ ನಡೆದ ನಂತರ ತೀರ್ಪು. ಎಲ್ಲಿ ಮಾತನಾಡುತ್ತೇನೆ ಅಂತ ಬಂದಿದ್ದಾನೆ? ರೋಮನರ ಅಧಿಕಾರಿಯಾಗಿರುವಂಥ ಚಕ್ರವರ್ತಿಯ ಬಳಿಯಲ್ಲಿ. ಚಕ್ರವರ್ತಿ ಅಂದರೆ ಒಂದು ದೇಶಕ್ಕೆಲ್ಲ ಪ್ರಪಂಚ ದೇಶವನ್ನು ಆಳುವಂಥ 1ನೇ ಶತಮಾನದಲ್ಲಿ. ರೋಮಾಪುರಕ್ಕೆ ಯಾವಾಗ ಹೆಜ್ಜೆ ಹಾಕ್ತಾರೆ 1ನೇ ಶತಮಾನದಲ್ಲಿ ಅಂತ ನೋಡುವಾಗ ಕ್ರೈಸ್ತ ಶಕ 61ರಲ್ಲಿ. ಕ್ರೈಸ್ತ ಶಕ 61ರಲ್ಲಿ ಹೆಜ್ಜೆ ಹಾಕಿದ ನಂತರ ಕೆಲವು ದಿನಗಳಾದ ನಂತರ ಚಕ್ರವರ್ತಿಯ ಬಳಿಯಲ್ಲೇ ಮಾತನಾಡುವಂಥದ್ದು ವಿಚಾರಣೆ. ಆದರೆ ಯಾರು ಪೌಲನ ಮೇಲೆ ತಪ್ಪು ಹೊರಿಸಿದವರು ಯಾರೂ ಕೂಡ ಅಲ್ಲಿ ಬಂದಿರೋದಿಲ್ಲ. ತಪ್ಪು ಹೊರಿಸಿದವರು ಇದ್ದಾರೆ ನೋಡಿ, ಎಲ್ಲಿ? ಯೆರೂಸಲೇಮ್ ಪಟ್ಟಣದಲ್ಲಿ. ಆನಂತರ ಎಫೆಸ ಪಟ್ಟಣದಿಂದ ಇನ್ನು ಬೇರೆ ಬೇರೆ ಕೆಲವರು ಯೆಹೂದ್ಯರು ಪೌಲನ ಮೇಲೆ ನಿಂದನೆಗಳು ತಪ್ಪುಗಳು ಹೊರಿಸಿರ್ತಾರಲ್ವ, ಹೊರಿಸಿದವರು ಯಾರೂ ಕೂಡ ಅಲ್ಲಿ ಬಂದಿರೋದಿಲ್ಲ. ಆವಾಗ ವಿಚಾರಣೆ ಮಾಡಿದಾಗ ಪೌಲನು ಕ್ರಿಸ್ತನ ಬಗ್ಗೆನೇ ಮಾತನಾಡುವಂಥದ್ದು. ಇದೆಲ್ಲ ಕೂಡ ಅಂದರೆ ನಾನು ಯೆಹೂದ್ಯನು, ನಾನು ಧರ್ಮಶಾಸ್ತ್ರವನ್ನು ಪಾಲಿಸುವನು, ನಮ್ಮ ಪೂರ್ವಿಕರು ಯೆಹೂದ್ಯರು, ಬೆನ್ಯಾಮೀನ ಕುಲದವನು, ಪರಿಸಾಯನು, ಎಲ್ಲವನ್ನು ಕೂಡ ಹೇಳ್ಕೊಂಡು ಬಂದಾಗ ಆನಂತರ ಯೇಸು ಪ್ರಭು ನನಗೆ ದರ್ಶನ ಕೊಟ್ಟ. ಆ ದರ್ಶನ ಕೊಟ್ಟಾಗ ನನಗೆ ಕಣ್ಣುಗಳು ಹೋದವು. ನೀನು ಯಾರಂತ ಕೇಳಿದಾಗ ಹಿಂಸಿಸುವ ಯೇಸು ಅಂತ ಅವ್ರು ಹೇಳಿದ್ರು. ಆನಂತರ ನನ್ನನ್ನು ದೇವರು ಆರಿಸಿಕೊಂಡ. ನಾನು ಯೇಸು ಕ್ರಿಸ್ತನ ಒಂದು ಸಾಕ್ಷಿಯನ್ನು ಹೇಳೋದಕ್ಕೆ ನಾನು ನಿಂತಿದ್ದೇನೆ. ಆದರೆ ಈ ಜನರು ನಂಬ್ತಾ ಇಲ್ಲ. ಇದಕ್ಕಾಗಿ ನನಗೆ ನಿಂದನೆಗಳು ಹಾಕಿದ್ದಾರೆ, ನನ್ನ ಮೇಲೆ ಕೇಸ್ ಹಾಕಿದ್ದಾರೆ. ಈ ರೀತಿ ಪ್ರತಿ ಸ್ಥಳದಲ್ಲಿ ಹೇಳಿಕೊಳ್ಳುವಂಥದ್ದು. ಯೆಹೂದ್ಯರು ಈತನನ್ನು ಹಿಡಿದು ಹೊಡೆದಾಕುವಂಥ ಸಮಯದಲ್ಲಿ ಮಾತನಾಡುವಂಥ ಒಂದು ಪರಿಸ್ಥಿತಿ ಬಂದಾಗ ಹೇಳ್ಕೊಳ್ಳುವಂಥದ್ದು. ಅಂದರೆ ಯಾರಿಗೆ ಯಾವ ರೀತಿ ಹೇಳಬೇಕೋ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡುವಂಥ ಜ್ಞಾನ ವಿವೇಕ ಉಳ್ಳಾತನು ಅಪೊಸ್ತಲನಾಗಿರುವಂಥ ಪೌಲನು. ಇವಾಗ ರೋಮಾಪುರದಲ್ಲಿ ಇದ್ದಾರೆ, ರೋಮಾಪುರಕ್ಕೆ ಬಂದಿದ್ದಾರೆ. ಆ ಪ್ರಯಾಣ ಯಾವ ರೀತಿ ಎನ್ನುವಂಥ ಸಂಗತಿ ಅಂದರೆ ಕೈಸರ ಪಟ್ಟಣದಿಂದ ರೋಮಾಪುರಕ್ಕೆ ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ಹಡಗು ಪ್ರಯಾಣ ಮಾಡ್ತಾರಲ್ವ, ಮಧ್ಯದಲ್ಲಿ ನಡೆದಿರುವಂಥ ಎಲ್ಲ ವಿಷಯವನ್ನು ಈ 14ನೇ ಭಾಗದಲ್ಲಿ ನೋಡಿದ್ದೇವೆ. ಒಟ್ಟಿನಲ್ಲಿ ರೋಮಾಪುರಕ್ಕೆ ಇವಾಗ ಸೇರಿದ್ದಾರೆ. ರೋಮಾಪುರದಲ್ಲಿ ಸೇರಿದ ನಂತರ ಅಲ್ಲಿ ಏನು ನಡೆದಿದೆ ಎನ್ನುವಂಥ ಘಟನೆಗಳು, ಆನಂತರ ಎಷ್ಟು ಕಾಲದ ಆದ ಮೇಲೆ ಆತನಿಗೆ ಬಿಡುಗಡೆಯಾಗುತ್ತೆ, ಬಿಡುಗಡೆ ಆದ ನಂತರ ಆತನು ಎಲ್ಲಿಗೆ ಹೋಗಿದ್ದಾನೆ, ಕೊನೆ ದಿನಗಳಲ್ಲಿ ಆತನಿಗೆ ಏನು ಸಂಭವಿಸುತ್ತೆ ಎನ್ನುವಂಥ ವಿಷಯಗಳನ್ನು ಇವತ್ತು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಮತ್ತೊಂದು ಸಾರಿ 16ನೇ ವಚನ ನೋಡೋಣ. ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದು ಎಂಬ ಅಪ್ಪಣೆಯನ್ನು ಹೊಂದಿದನು. ಪೌಲನು ಪ್ರತ್ಯೇಕವಾಗಿರ್ಬೋದು ಅಂದರೆ ಅರೆಸ್ಟ್ ಆಗಿದ್ದಾನೆ, ಆತನಿಗೆ ಬೇಡಿಗಳು ಹಾಕಿದ್ದಾರೆ. ಆದರೆ ಪೌಲನು ಪ್ರತ್ಯೇಕವಾಗಿರಬಹುದು ಎನ್ನುವಂಥ ಆಜ್ಞೆ ರೋಮನರ ಅಧಿಕಾರಿಗಳ ಮೂಲಕ ಬರುವಂಥ ಆಜ್ಞೆ. ಮತ್ತು ಎಲ್ಲಿರ್ತಾನೆ ಈತನಂತ ನೋಡುವಾಗ ಒಂದು ಮನೆಯನ್ನು ಬಾಡಿಗೆ ಮಾಡಿಕೊಂಡು ರೋಮಾಪುರದಲ್ಲಿ ಅಲ್ಲಿ ವಾಸ ಮಾಡ್ತಾನೆ. ಯಾಕೆ? ಈ ತೀರ್ಪು ನಡೆಯೋ ತನಕ ವಿಚಾರಣೆ ನಡಿಬೇಕಲ್ಲ, ಪೌಲನ ವಿಷಯದಲ್ಲಿ ವಿಚಾರಣೆ ನಡಿಬೇಕು. ಯಾವಾಗ ಅಧಿಕಾರಿಗಳು ಕರೀತಾರೋ ಗೊತ್ತಿಲ್ಲ. ಇವು ಕೂಡ ಕೇಸ್ ಹಾಕಿದಾಗ ಲಾಯರ್ನ ಇಟ್ಕೊಂಡು ಕೇಸ್ ಹಾಕ್ತಾರೆ, ನೋಟಿಸ್ ಬರುತ್ತೆ. ಆನಂತರ ಪ್ರಿಯರ ದೇವ್ರ ಮಕ್ಕಳಿರ ಕೋರ್ಟ್ನಲ್ಲಿ ಇಂಥ ದಿನಾಂಕಕ್ಕೆ ಬರಬೇಕು, ಇಂಥ ಸಮಯಕ್ಕೆ ಬರಬೇಕು ಅಂದಾಗ ಆ ಟೈಮ್ಗೆ ಹೋಗಬೇಕು. ಇವರು ಆ ದಿನಾಂಕದಂದು ಹೋಗಿ ನಿಲ್ಲಬೇಕಲ್ಲಿ ಜಡ್ಜ್ ಮುಂದೆ ನಿಂತು ಅಲ್ಲಿ ಏನು ಮಾತನಾಡ್ತಾರೋ ಅವ್ರು ಏನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ.
ಅದೇ ಪ್ರಕಾರ ಪೌಲನಿಗೆ ಯಾವಾಗ ಕರೀತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಪೌಲನ ವಿಷಯದಲ್ಲಿ ವಿಚಾರಣೆ ನಡಿಬೇಕು. ಅದಕ್ಕೆ ಚಕ್ರವರ್ತಿಯ ಬಳಿಯಲ್ಲಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಎಲ್ಲಿಟ್ಟಿಲ್ಲ ಅಂತ ನೋಡುವಾಗ ಸೆರೆಯಲ್ಲಿ ಹಾಕಿಲ್ಲ, ಅಂದರೆ ಜೈಲಲ್ಲಿ ಇಟ್ಟಿಲ್ಲ ಆತನನ್ನು. ಜೈಲಲ್ಲಿ, ರೋಮಾಪುರ ಪಟ್ಟಣದಲ್ಲಿ ಜೈಲಲ್ಲೇ ಹಾಕಿಲ್ಲ. ಜೈಲು ಹೇಗಿರುತ್ತೆ ಅಂತ ನೋಡುವಾಗ ಕತ್ತಲು ಇರುತ್ತೆ ರೀ. ಅಂದರೆ ಜೈಲುಗಳು ಈಗಿನ ಕಾಲದಲ್ಲಿ ಲೈಟು ಕರೆಂಟ್ ಇರುತ್ತಲ್ಲ, ಓಕೆ, ಆಗಿನ ಕಾಲದಲ್ಲಿ ಭಯಂಕರವಾದಂಥ ಕತ್ತಲು. ಅಂಥ ಒಂದು ಕತ್ತಲಲ್ಲಿ ಹಾಕುವಂಥದ್ದು ಮೂಲೆಯಲ್ಲಿ. ಆದರೆ ಪೌಲನಿಗೆ ಅಂಥ ಪರಿಸ್ಥಿತಿಯನ್ನು ಕೊಟ್ಟಿಲ್ಲ. ಯಾಕೆ? ಆತನ ಮಾತಿನಲ್ಲಿ, ಆತನ ಕ್ರಿಯೆಗಳಲ್ಲಿ ಎಲ್ಲದರಲ್ಲೂ ಕೂಡ ಒಳ್ಳೆಯದು ಕಾಣುತ್ತದೆ. ಆದ್ದರಿಂದ ಒಂದು ರೀತಿಯಲ್ಲಿ ಕೈದಿ ಎರಡನೇ ರೀತಿಯಲ್ಲಿ ಒಂದು ಸ್ವತಂತ್ರನಾಗೇ ಇದ್ದಾನೆ. ಅಂದರೆ ಹೊರಗಡೆ ಒಂದು ಬಾಡಿಗೆ ಮನೆಯನ್ನು ಮಾಡಿಕೊಂಡು ಅಲ್ಲಿರುವಂಥದ್ದು. ಹೊರಗಡೆ ಕಾವಲುದಾರರು, ಸೈನಿಕರಿರ್ತಾರೆ, ರೋಮನರ ಸೈನಿಕರು, ಕಾವಲುದಾರರು ಇರ್ತಾರೆ ಹೊರಗಡೆ. ಪೌಲನು ಎಲ್ಲಿಗೂ ಹೋಗಬಾರ್ದು. ಒಂದು ವೇಳೆ ಹೋಗ್ಬೇಕಂದ್ರೆ ಪರ್ಮಿಷನ್ ತೊಗೊಳ್ಬೇಕು. ಅದಕ್ಕೆ ಹೊರಗಡೆ ಯಾರಿದ್ದಾರಂತ ನೋಡುವಾಗ ಕಾವಲುದಾರರು, ಸೈನಿಕರಿರ್ತಾರೆ. ಎರಡನೇದಾಗಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿಗೆ 23ನೇ ವಚನ ನೋಡಿ. 23ನೇ ವಚನ. ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೆ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ಗ್ರಂಥವನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು. ಅಂದರೆ ಒಂದು ರೋಮಾಪುರದಲ್ಲಿ ಒಂದು ಮನೆಯನ್ನು, ಬಾಡಿಗೆ ಮನೆಯನ್ನು ಏರ್ಪಾಟ್ ಮಾಡಿ ಆ ಬಾಡಿಗೆ ಮನೆಯಲ್ಲಿ ಪೌಲನನ್ನು ಇರಿಸಿದ್ದಾರೆ. ಪೌಲನ ಬಳಿಯಲ್ಲಿ ಯಾರು ಬರ್ತಾರೆ? ಕ್ರೈಸ್ತನನ್ನು ನಂಬಿರುವಂಥ ಕ್ರೈಸ್ತರು ಇದ್ದಾರೆ ಆ ಪಟ್ಟಣದಲ್ಲಿ. ಅದೇ ಪ್ರಕಾರ ಕ್ರೈಸ್ತನ ಬಗ್ಗೆ ಮಾತನಾಡುವಾಗ ಯಹೂದ್ಯರು ಕೂಡ ಬರ್ತಾ ಇದ್ದಾರೆ ಪೌಲನ ಬಳಿಯಲ್ಲಿ. ಆನಂತರ ಅನ್ಯರು, ಗ್ರೀಕರು, ಇನ್ನೂ ಕೆಲವರು ಬೇರೆ ಬೇರೆ ಜನಾಂಗದವರು ಕೂಡ ಬಂದು ಈತನ ಬಳಿಯಲ್ಲಿ ದೇವರ ಸಂದೇಶವನ್ನು ಕೇಳ್ತಾ ಇದ್ದಾರೆ. ಒಂದು ದಿನದಲ್ಲಿ ವಾಕ್ಯ ಹೇಳಿದಾಗ ಬೆಳಗ್ಗಿಂದ ಸಂಜೆ ತನಕ ಧರ್ಮಶಾಸ್ತ್ರವನ್ನು ಆಧಾರ ಮಾಡಿಕೊಂಡು ವಾಕ್ಯಗಳನ್ನು ತಿಳಿಸಿದಾಗ ಕೆಲವರು ನಂಬಿದ್ದಾರಂತೆ, ಇನ್ನು ಕೆಲವರು ನಂಬದೆ ಹೋಗಿದ್ದಾರಂತೆ. ನಂಬದೆ ಹೋದಂಥ ಜನರನ್ನು ಕುರಿತು ಯೆಶಾಯನು ಹೇಳಿರುವಂತಹ ವಚನವನ್ನು ಆಧಾರ ಮಾಡಿಕೊಂಡು ಹೇಳುವಂಥ ಮಾತು. ನೀವು ಕೇಳ್ತೀರಾ, ನಿಮ್ಮ ಕಿವಿಗಳು ಮಂದವಾಗಿದೆ, ನೀವು ಕಣ್ಣಿದ್ರೂ ಕೂಡ ನೋಡಲ್ಲ. ಒಂದು ಕಾಲದಲ್ಲಿ ಯೆಶಾಯನು ಹೇಳಿದ್ದಾನೆ, ಅದು ನಿಮ್ಮನ್ನು ಕುರಿತೇ ಹೇಳಿದ್ದಾನೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ಅವರ ವಿಷಯದಲ್ಲಿ ನೊಂದುಕೊಳ್ತಾನೆ, ಯೆಹೂದ್ಯರ ವಿಷಯದಲ್ಲಿ. ಆನಂತರ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಏನ್ರಿ 20 ಹಾಗೆ 30ನೇ ವಚನ ನೋಡೋಣ. 30ನೇ ವಚನ, ಅದರಲ್ಲೇ ಅಪೊಸ್ತಲರ ಕೃತ್ಯಗಳು 30ನೇ ವಚನ. ತರುವಾಯ ಆತನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರ 2 ವರ್ಷ ಇದ್ದು ತನ್ನ ಬಳಿಗೆ ಬರುವವರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಅಂದರೆ ರೋಮಾಪುರದಲ್ಲಿ ಕೈದಿಯಾಗಿ ಬಂದಿಯಾಗಿದ್ದಾನೆ, ಸೆರೆಯಲ್ಲಿದ್ದಾನೆ. ಸೆರೆಯಲ್ಲಿ ಇದ್ದಂಥ ಈತನನ್ನು ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ಅಲ್ಲಿ. ಸೆರೆ ಅಂದರೆ ಜೈಲಲ್ಲಿ ಇಲ್ಲ, ಆತ ಜೈಲಲ್ಲಿ ಇಟ್ಟಿಲ್ಲ. ಜೈಲಲ್ಲಿ ಇಡುವಂಥ ಅಧಿಕಾರ ರೋಮನರಿಗೆ ಇರುತ್ತೆ. ಆದರೆ ಪೌಲನ ಒಳ್ಳೆತನವನ್ನು ನೋಡಿ, ಭಕ್ತಿಯನ್ನು ನೋಡಿ ಅಲ್ಲಿರುವಂಥ ಅಧಿಕಾರಿಗಳು, ಸರಿ ಜೈಲಲ್ಲಿ ಬೇಡ, ನೀನು ಮನೆ ಬಾಡಿಗೆ ಮಾಡ್ಕೊಂಡು ಇಲ್ಲಿ ಇರ್ಬೋದು, ಆದರೆ ನಾವು ಕರೆದಾಗ ನೀನು ಬರಬೇಕು ಪೌಲನೇ, ಜಾಗ್ರತೆ ನೋಡಿಕೊ ಅಂತೇಳಿ ಒಟ್ಟೋಗಿರ್ತಾರೆ. ಆದರೆ ಒಂದು ರೀತಿಯಲ್ಲಿ ನೋಡುವಾಗ ಸ್ವತಂತ್ರ ಕೊಟ್ಟಿರ್ತಾರೆ. ಜೈಲಲ್ಲಿ ಹಿಡದೆ ಮನೆಯಲ್ಲಿ ಇದ್ದುಕೊಂಡು ಸುವಾರ್ತೆ ಮಾಡಬಹುದು ಅಂತ. ಅಂದರೆ ದೇವರ ವಾಕ್ಯ ನೀನೇನು ನಂಬಿಕೊಂಡಿದೆಯೋ ಅದನ್ನೇ ನೀನು ಸ್ವತಂತ್ರವಾಗಿ ಧೈರ್ಯವಾಗಿ ಹೇಳ್ಕೊಳ್ಬೋದು ಎನ್ನುವಂಥದ್ದನ್ನು ಪೌಲನಿಗೆ ಕೊಟ್ಟಿರುವಂಥ ಅಧಿಕಾರ, ಒಂದು ಅನುಕೂಲ ಮಾಡಿ ಕೊಟ್ಟಿರ್ತಾರೆ. ಇದನ್ನು ಉಪಯೋಗ ಮಾಡಿಕೊಂಡು ಪೌಲನ್ ಮಾಡುವಂಥದ್ದು ಏನಂತ ನೋಡುವಾಗ ಮತ್ತೊಂದು ಸಾರಿ ಗಮನಿಸೋಣ. 30ನೇ ವಚನ. ತರುವಾಯ ಅವನು
ತಾನೇ ಮಾಡಿಕೊಂಡ ಬಾಡಿಗೆ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು ತನ್ನ ಬಳಿಗೆ ಬರೋರೆಲ್ಲರನ್ನು ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು. ಕರ್ತನಾದ ಯೇಸು ಕ್ರಿಸ್ತರ ವಿಷಯದಲ್ಲಿ ಉಪದೇಶ ಮಾಡುತ್ತಾ ಇದ್ದಾನಂತೆ ಪ್ರಿಯರೇ. ಇವ ನೋಡಿ, ಉಪದೇಶ ಮಾಡುವಂಥ ಸಮಯದಲ್ಲಿ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ, ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಅಂತ ಒಂದು ಸಾರಿ ಆಲೋಚನೆ ಮಾಡುವಾಗ, ಕೊಲೆಸದವರಿಗೆ ಬರೆದ ಪತ್ರಿಕೆ ಪೌಲನ ಜೊತೆಯಲ್ಲಿ, ಅಂದರೆ ರೋಮಾ ಸೆರೆಯಲ್ಲಿ ಇದ್ದಾನಲ್ವೋ, ರೋಮಾ ಸೆರೆಯಲ್ಲಿ ಇದ್ದಂಥ ಈತನ ಬಳಿಯಲ್ಲಿ ಯಾರಿದ್ದಾರೆ ಎನ್ನುವಂಥ ವಿಷಯವನ್ನು ಒಂದು ಸಾರಿ ಗಮನಿಸುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಕೊಲೆಸದವರಿಗೆ ಬರೆದ ಪತ್ರಿಕೆ ಇನ್ನೊಂದು ನೀವು ಗಮನಿಸಬೇಕು ಪ್ರತಿಯೊಬ್ಬರು ಕೂಡ, ರೋಮಾಪುರದಲ್ಲಿ ಸುಮಾರು 2 ವರ್ಷ ಕಾಲ ಇರ್ತಾನೆ. ಕೈದಿಯಾಗಿದ್ದಾಗ ಆತನು ರೋಮಾಪುರದಲ್ಲಿ ಮನೆ ಬಾಡಿಗೆ ಮಾಡಿಕೊಂಡು ಅಲ್ಲಿ ಇರುವಾಗ 2 ವರ್ಷದವರೆಗೆ ಸುವಾರ್ತೆ ಮಾಡಿದ್ದಾನೆ. ಸುವಾರ್ತೆ ಮಾಡೋದಲ್ಲದೆ ಸುಮಾರು 4 ಪತ್ರಿಕೆಗಳನ್ನು ಬರೆದಿದ್ದಾನೆ ಪ್ರಿಯರೇ. ಬರೆದಿದ್ದಾನೆ ಅನ್ನೋದಕ್ಕೆ ಕೆಲವು ಆಧಾರಗಳನ್ನು ತೋರಿಸ್ತೀನಿ, ಗಮನಿಸಬೇಕು. ಯಾವ್ಯಾವ ಪತ್ರಿಕೆಗಳಂತೂ ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 1, 2ನೇದು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, 3ನೇದು ಕೊಲೆಸದವರಿಗೆ ಬರೆದ ಪತ್ರಿಕೆ, 4ನೇದು ಫಿಲೋಮೋನನಿಗೆ ಬರೆದ ಪತ್ರಿಕೆ. ಈ 4 ಪತ್ರಿಕೆಗಳನ್ನು ಅಪೊಸ್ತಲನಾಗಿರುವಂಥ ಪೌಲನು ರೋಮ ಸೆರೆಯಲ್ಲಿ ಇದ್ದಾಗ, 2 ವರ್ಷ ಇರ್ತಾನಲ್ವ ರೋಮ ಸೆರೆಯಲ್ಲಿ, ರೋಮ ಪಟ್ಟಣದಲ್ಲಿ ಕೈದಿಯಾಗಿರ್ತಾನೆ ನೋಡಿ. ಕೈದಿಯಾಗಿ ಇದ್ದಂಥ ಆ ದಿನಗಳಲ್ಲಿ 4 ಪತ್ರಿಕೆಗಳನ್ನು ಬರೀತಾನೆ. ಪತ್ರಿಕೆಗಳು ಮಾತ್ರವಲ್ಲ, ರೋಮಾಪುರದಲ್ಲಿ ಇದ್ದಂಥ ಅನೇಕರಿಗೆ ಸುವಾರ್ತೆಯನ್ನು ಸಾರುವಂಥದ್ದು. ಕೊನೆಯದಾಗಿ ಯಾರ್ಯಾರಿಗೆ ಸುವಾರ್ತೆ ಸಾರಿದ್ದಾರೆ ಅಂತ ನೋಡುವಾಗ, ಚಕ್ರವರ್ತಿ ನೀರೋ ಚಕ್ರವರ್ತಿ ಇದ್ದಾನಲ್ವ, ನೀರೋ ಚಕ್ರವರ್ತಿಯ ಮನೆಯಲ್ಲಿ ಸೈನಿಕರು ಇರ್ತಾರೆ ನೋಡಿ. ಆ ಸೈನಿಕರು ಕೂಡ ವಾಕ್ಯವನ್ನು ಸಾರಿದಾಗ ಆ ಸೈನಿಕರಲ್ಲಿ ಕೆಲವರು ಬದಲಾಗಿದ್ದಾರಂತೆ. ಕೆಲವರು ಯೇಸು ಕ್ರಿಸ್ತರನ್ನು ನಂಬಿ ಭಕ್ತಿಯಿಂದ ನಡೀತಾರೆ. ಏನ್ರಿ, ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯ ಸೈನಿಕರಾಗಿರುವಂಥ ಅವರು ಯೇಸು ಕ್ರಿಸ್ತರನ್ನು ಒಪ್ಪಿಕೊಂಡಿದ್ದಾರಾ? ಒಪ್ಪಿಕೊಳ್ಳಬೇಕಾದರೆ, ತಿಳ್ಕೊಳ್ಬೇಕಾದ್ರೆ, ಭಕ್ತರಾಗಬೇಕಾದ್ರೆ, ಕ್ರೈಸ್ತರಾಗಬೇಕಾದ್ರೆ ಪೌಲನು ಯಾವ ರೀತಿ ಬೋಧನೆ ಮಾಡಿದ್ದನು ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಪೌಲನ ಒಂದು ನಡೆ ನುಡಿ ಗುಣಗಳು ಹೇಗಿರ್ಬೋದು ಒಂದು ಸರಿ ಯೋಚನೆ ಮಾಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಈಗಿನ ಕಾಲದಲ್ಲಿ ನಮ್ಮನ್ನು ನೋಡಿ ಕ್ರಿಸ್ತನನ್ನು ನಂಬುತ್ತಾರಾ ಅಥವಾ ಕ್ರಿಸ್ತನನ್ನು ಬಿಟ್ಟು ಹೊರಟು ಹೋಗ್ತಾರಾ ಎನ್ನೋದು ಒಂದು ರೀತಿಯಲ್ಲಿ ಆಶ್ಚರ್ಯವಾಗುತ್ತೆ ರೀ. ಯಾಕೆಂದರೆ ಅವರು ದೇವರನ್ನು ನಂಬಿಕೊಂಡಿದ್ದಾರೆ, ನಾವು ದೇವರನ್ನು ನಂಬಿಕೊಂಡಿದ್ದೀವಿ. ನಮಗೂ ಅವ್ರಿಗೂ ಬಹಳ ವ್ಯತ್ಯಾಸವಾಗಿದೆ. ಪೌಲನು ಮಾತನಾಡುವಂಥ ಮಾತಿನಲ್ಲಿ ನೋಡುವಾಗ ಎಂತೆಂಥವ್ರಿಗೆ ಹೇಳಿದ್ದಾರೆ ಗೊತ್ತಾ? ಎಂತೆಂಥವ್ರಿಗೆ? ಶತಾಧಿಪತಿಗಳನ್ನು ಬಿಟ್ಟಿಲ್ಲ, ಸಹಸ್ರಾಧಿಪತಿಗಳನ್ನು ಬಿಟ್ಟಿಲ್ಲ, ದೇಶಾಧಿಪತಿಗಳನ್ನು ಬಿಟ್ಟಿಲ್ಲ, ಅರಸರನ್ನು ಬಿಟ್ಟಿಲ್ಲ, ಕೊನೆಗೆ ಚಕ್ರವರ್ತಿಯನ್ನು ಬಿಟ್ಟಿಲ್ಲ. ಚಕ್ರವರ್ತಿಯ ಮನೆಯಲ್ಲಿ ಇದ್ದಂಥ ಸೈನಿಕರು, ಆಳುಗಳಿರ್ತಾರಲ್ಲ ಕೆಲಸ, ಅವರೆಲ್ಲರಿಗೆ ಸುವಾರ್ತೆಯನ್ನು ಹೇಳಿದ್ದಾನೆ. ಅವರು ಬದಲಾಗಿದ್ದಾರೆ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 21-22ನೇ ವಚನವನ್ನು ಒಂದು ಸಾರಿ ಗಮನಿಸೋಣ ಪ್ರಿಯರೇ. 21-22ನೇ ವಚನವನ್ನು, ದೇವಜನರಲ್ಲಿ ಪ್ರತಿಯೊಬ್ಬನಿಗೆ ಜೊತೆ ಕ್ರೈಸ್ತನಿಗೆಂದು ನನ್ನ ವಂದನೆಯನ್ನು ಹೇಳಿರಿ. ನನ್ನ ಜೊತೆಯಲ್ಲಿರುವ ಸಹೋದರರು ನಿಮ್ಮನ್ನು ವಂದಿಸುತ್ತಾರೆ. ಇಲ್ಲಿರುವ ದೇವಜನರು ನಿಮ್ಮನ್ನು ವಂದಿಸುತ್ತಾರೆ. ಚಕ್ರವರ್ತಿಯ ಅರಮನೆಗೆ ಸೇರಿದವರು ವಿಶೇಷವಾದ ವಂದನೆಗಳನ್ನು ಹೇಳುತ್ತಾರೆ. ಯಾರ ಮನೆಯಲ್ಲಿ ಸೇರಿದವರು? ಚಕ್ರವರ್ತಿಯ ಮನೆಯಲ್ಲಿ ಸೇರಿದವರು. ಅಂದರೆ ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ನೀರೋ ಚಕ್ರವರ್ತಿಯ ಮನೆಯಲ್ಲಿ ಸೈನಿಕರು ಕೆಲವರು ಇರ್ತಾರಲ್ವ, ಈ ಕೆಲವರಲ್ಲಿ ಕ್ರಿಸ್ತನನ್ನು ನಂಬಿದ್ದಾರಂತೆ. ಅಂದರೆ ಒಂದು ರೀತಿಯಲ್ಲಿ
ಪೌಲನನ್ನು ನಿಲ್ಲಿಸಿ ವಿಚಾರಣೆ ನಡೆಸುವಾಗ ಅದನ್ನು ನೋಡಿದ್ದಾರೆ ಸೈನಿಕರು. ಆನಂತರ ಸೈನಿಕರು ಕೂಡ ಯಾರ್ಯಾರು ಬರ್ತಾ ಇದ್ದಾರೆ, ಅಂದರೆ ಪೌಲನ ಬಳಿಯಲ್ಲಿ ಯಾರು ಬರ್ತಾ ಇದ್ದಾರೆ, ಏನು ಹೇಳ್ತಾರೆ, ಇದೆಲ್ಲ ಗಮನಿಸುವಾಗ ಸೈನಿಕರೇ ಬದಲಾಗಿದ್ದಾರೆ. ಅವರು ಯಾರಂತ ನೋಡುವಾಗ ಪ್ರಿಯರ ದೇವರ ಮಕ್ಕಳಿರ, ಚಕ್ರವರ್ತಿಯ ಅರಮನೆಗೆ ಸೇರಿದವರು. ಆ ಚಕ್ರವರ್ತಿ ಯಾರಂತ ನೋಡುವಾಗ ಚಕ್ರವರ್ತಿಯ ಹೆಸರು ಬರೆಯಲ್ಪಟ್ಟಿಲ್ಲ, ಆದರೆ ಇತಿಹಾಸದಲ್ಲಿ ಬರೆಯಲ್ಪಟ್ಟಿದೆ. ಆ ಚಕ್ರವರ್ತಿಯ ಹೆಸರು ಯಾರಂತ ನೋಡುವಾಗ ನೀರೋ ಚಕ್ರವರ್ತಿ. ಪೌಲನನ್ನು ಅರೆಸ್ಟ್ ಮಾಡಿರುವಂಥ ಕಾಲದಲ್ಲಿ ಯಾವ ಚಕ್ರವರ್ತಿ ಇದ್ದಾರಂತ ನೋಡುವಾಗ ನೀರೋ ಚಕ್ರವರ್ತಿ. ಈ ನೀರೋ ಚಕ್ರವರ್ತಿ ಕಾಲದಲ್ಲಿ ಪ್ರಿಯರ ದೇವರ ಮಕ್ಕಳಿರ, ಪೌಲನು ಅರೆಸ್ಟ್ ಆಗಿರ್ತಾನೆ. ಕ್ರಿಸ್ತ ಶಕ 61ರಲ್ಲಿ ಸುಮಾರು 2 ವರ್ಷದವರೆಗೆ ರೋಮಾಪುರದಲ್ಲಿ ಇರುವಂಥದ್ದು. ಅನೇಕರಿಗೆ ಸುವಾರ್ತೆ ಸಾರಿದ್ದಾನೆ, ಅನೇಕರಿಗೆ ಸುವಾರ್ತೆ ಹೇಳಿದ್ದಾನೆ. ಪೌಲನ ಬಳಿಯಲ್ಲಿ ಎಷ್ಟೋ ಮಂದಿ ಬರ್ತಾ ಇದ್ದಾರೆ, ಎಲ್ಲರಿಗೂ ಅರ್ಥ ಆಗುವಂಥ ರೀತಿಯಲ್ಲಿ ಬಿಡಿಸಿ 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 ಅದೇ ಆಲೋಚನೆ. ಕ್ರಿಸ್ತನನ್ನು ಕುರಿತು, ಕ್ರಿಸ್ತನ ಪ್ರೀತಿಯನ್ನು ಕುರಿತು, ತ್ಯಾಗವನ್ನು ಕುರಿತು, ದೇವರ ಸಂಕಲ್ಪವನ್ನು ಕುರಿತು. ಅನ್ಯರು ಬಂದರೆ ಅನ್ಯರಿಗೆ ಯಾವ ರೀತಿ ಹೇಳಬೇಕೋ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಯಹೋದ್ಯರು ಬಂದರೆ ಯಹೋದ್ಯರಿಗೆ ಯಾವ ರೀತಿ ಹೇಳಬೇಕೋ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಕ್ರೈಸ್ತನನ್ನು ನಂಬಿರುವಂಥ ಕ್ರೈಸ್ತರು ಬಂದರೆ ಅವರಿಗೆ ಯಾವ ರೀತಿ ಹೇಳಬೇಕೋ ಅದು ಕೂಡ ಪೌಲನ ಮೂಲಕ ಕಲಿಬೇಕಾಗುತ್ತೆ. ಅದೇ ಪ್ರಕಾರ ದೇಶಾಧಿಪತಿಗಳಿಗೆ ಆಗಿರ್ಬೋದು, ಇಲ್ಲಾಂದರೆ ಶತಾಧಿಪತಿಗಳಿಗೆ ಆಗಿರ್ಬೋದು, ಇಲ್ಲಾಂದರೆ ಯಾರಿಗೇ ಆಗಿರ್ಬೋದು, ಒಳ್ಳೆ ರೀತಿಯಲ್ಲಿ ಜ್ಞಾನದಿಂದ ಹೇಳಿರುವಂಥ ವ್ಯಕ್ತಿ ಅಪೊಸ್ತಲನಾಗಿರುವಂಥ ಪೌಲನು. ಇನ್ನೂ ಅನೇಕರು ಸೇವಕರಿದ್ದಾರೆ ಪ್ರಿಯರು, ಒಳ್ಳೆ ರೀತಿಯಲ್ಲಿ ಮಾತನಾಡಿದ್ದಾರೆ, ಒಳ್ಳೆ ರೀತಿಯಲ್ಲಿ ಬೋಧನೆ. ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿಗೆ, ಇವಾಗ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಅಂದರೆ ಪೌಲನ ಮಾತು ಕೇಳಿ ಚಕ್ರವರ್ತಿಯ ಮನೆಯಲ್ಲಿ ಇದ್ದವರು ಕೂಡ ಬದಲಾಗಿದ್ದಾರೆ, ಭಕ್ತರಾಗಿದ್ದಾರೆ. ಅಂದರೆ ಬದಲಾಗಿರುವುದರಿಂದ, ಭಕ್ತರಾಗಿರುವುದರಿಂದ ಫಿಲಿಪ್ಪಿ ಎಂಬುವಂಥ ಪಟ್ಟಣದಲ್ಲಿ ಇದ್ದಂಥ ಕ್ರೈಸ್ತರಿಗೆ ವಂದನೆಗಳು ಹೇಳ್ತಾ ಇದ್ದಾರೆ. ಅವರು ವಂದನೆಗಳು ಹೇಳುವಂಥದ್ದು. ಅದಕ್ಕೆ ಪೌಲನು ರೋಮಾ ಸೆರೆಯಲ್ಲಿ ಇದ್ದುಕೊಂಡು ಪತ್ರಿಕೆಯನ್ನು ಬರೆದಿರುವಂಥದ್ದು. ಯಾರಿಗೆ ಫಿಲಿಪ್ಪಿಯವ್ರಿಗೂ, ಆನಂತರ ಎಫೆಸದವ್ರಿಗೂ, ಕೊಲೆಸದವ್ರಿಗೂ, ಫಿಲಮೋನನಿಗೂ. ಈ 4 ಪತ್ರಿಕೆಗಳನ್ನು ರೋಮಾ ಪಟ್ಟಣದಿಂದ ಬರೆದಿರುವಂಥ ವಿಷಯವನ್ನು ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿಗೆ. ಆನಂತರ ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ, ಅಂದರೆ ಪೌಲನ ಜೊತೆಯಲ್ಲಿ ಯಾರಿದ್ದಾರೆ ಎನ್ನುವಂಥ ವಿಷಯವನ್ನು ಇಲ್ಲಿ ಕ್ಲಾರಿಟಿ ಸಿಗುತ್ತೆ. ಪೌಲನ ಜೊತೆಯಲ್ಲಿ 4ನೇ ಅಧ್ಯಾಯ 10ನೇ ವಚನದಿಂದ ನೋಡೋಣ. 4ನೇ ಅಧ್ಯಾಯ 10ನೇ ವಚನದಿಂದ ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಿಂದ, ನನ್ನ ಜೊತೆ ಸೆರೆಯವನಾದ ಅರಿಸ್ತರ್ಕನು ಬರ್ನಾಬನಿಗೆ ದಯಾದಾಯಕನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಅಂದರೆ ಮಾರ್ಕನು ಕೂಡ ಇದ್ದಾನ ಜೊತೆಯಲ್ಲಿ. ಮಾರ್ಕನು ಅಂದರೆ ಮಾರ್ಕನು ಬರೆದಂಥ ಸುವಾರ್ತೆ ಇದೆಯಲ್ವ, ಈ ಮಾರ್ಕನು ಕೂಡ ಇದ್ದಾನೆ. ಯಾವಾಗ ಬಿಟ್ಟು ಹೋಗಿರ್ತಾನೆ? ಅಪೊಸ್ತಲನಾಗಿರುವಂಥ ಪೌಲನು, ಬರ್ನಬಾರು ಇಬ್ಬರು ಕೂಡ ಸುವಾರ್ತೆ ಮಾಡುವ ಮೊದಲನೇ ಪ್ರಯಾಣದಲ್ಲಿ ಹೋಗಿರ್ತಾರೆ. ಮೊದಲನೇ ಪ್ರಯಾಣ ಮಾಡುವಾಗ ಮಾರ್ಕನು ಏನ್ರಿ ಸುವಾರ್ತೆಗೆ ಹೋಗಿರುವಂಥ ಈತನು ಮಧ್ಯದಾರಿಯಲ್ಲಿ ವಾಪಸ್ ಹೋಗಿರ್ತಾನೆ. ಅದಕ್ಕೆ ಅವಾಗ ಪೌಲನಿಗೂ ಬರ್ನಬಾಗೂ ಒಂಚೂರು ವಿವಾದ ಆಗುತ್ತೆ. ಕೆಲವು ದಿನಗಳಾದ ಮೇಲೆ ಮಾರ್ಕನು ಪೌಲನ ಜೊತೆಯಲ್ಲಿ ಬರ್ತಾನೆ, ಪೌಲನ ಜೊತೆಗೆ. ಯಾಕೆ? ಸುವಾರ್ತೆಗೋಸ್ಕರ, ದೇವರ ಸೇವೆ ನಿಮಿತ್ತವಾಗಿ. ಓಕೆನಾ? ಪೌಲನ ಬಳಿಯಲ್ಲಿ ಬಂದು ನಾನು ಅವತ್ತು ತಪ್ಪು ಮಾಡಿದ್ದೀನಿ, ನನ್ನ ಸರಿಯಾಗಲಿ ಅಂತ ಹೇಳ್ಕೊಂಡು ಬಂದಿದ್ದಾನೆ ಪ್ರಿಯರೇ. ಆದ್ದರಿಂದ ಅಪೊಸ್ತಲನಾಗಿರುವಂಥ ಪೌಲನು ಒಂದು ಮಾತು ಹೇಳ್ತಾನೆ ನೋಡಿ, ಕೆಳಗಡೆ ಮಾತು. ಮಾರ್ಕನು ನಿಮಗೆ ವಂದನೆ ಹೇಳುತ್ತಾನೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ. ಮಾರ್ಕನನ್ನು ಕುರಿತು ಅಪ್ಪಣೆ ಪಡ್ಕೊಂಡಿದ್ದಾರೆ. ಏನಂತ ಅಪ್ಪಣೆ? ಅವನು ಬಂದರೆ ಸೇರಿಸ್ಕೋಬೇಡ್ರಿ ಅಂತ. ಮಾರ್ಕನು ಬಂದರೆ ಸೇರಿಸ್ಕೋಬೇಡಿ. ಯಾಕೆಂದರೆ ಮಧ್ಯದಾರಿಯಲ್ಲಿ ಹೊರಟೋಗಿರುವಂಥ ವ್ಯಕ್ತಿ, ಸುವಾರ್ತೆಗೆ ಬರ್ತೀನಂತ ಹೇಳಿ ಹಿಂದೆ ನೋಡಿರೋಂಥ ವ್ಯಕ್ತಿ. ಆದ್ದರಿಂದ ಸೇರಿಸ್ಕೋಬೇಡ್ರಿ ಅಂತ ಹೇಳಿ ಮಾರ್ಕನನ್ನು ಕುರಿತು ಒಂದು ಸಾರಿ ಅಪ್ಪಣೆ ಹೊಂದಿರ್ತಾರೆ. ಅಂದರೆ ಪೌಲನ ಎಲ್ಲೆಲ್ಲಿ ಹೋದಾಗಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ಈತನ ವಿಷಯದಲ್ಲಿ ಹೇಳಿರ್ತಾನೆ. ಅಂದರೆ ಪೌಲನ ಜೀವಿತದಲ್ಲಿ ಏನು ನಡೆದಿದೆ
ಪ್ರಾರಂಭವಾಗಿ ಅಂದರೆ ಸುವಾರ್ತೆ ನಿಮಿತ್ತವಾಗಿ ಎಲ್ಲೆಲ್ಲಿ ಪ್ರಯಾಣ ಮಾಡಿದ್ದಾರೆ, ಯಾರ ಜೊತೆಯಲ್ಲಿದ್ದರು, ಅವ್ರು ಏನು ನಡ್ಕೊಂಡ್ರು, ಯಾವ ರೀತಿ ನಡ್ಕೊಂಡ್ರು, ಇವೆಲ್ಲ ಕೂಡ ಬಿಡಿಸಿ ಬಿಡಿಸಿ ಹೇಳುವಂಥದ್ದು ಅಲ್ಲಲ್ಲಿ ಕೆಲವು ಸಂದರ್ಭಗಳಲ್ಲಿ. ಮಾರ್ಕನನ್ನು ಕುರಿತು ಹೇಳಿದ್ದಾನೆ. ಇವಾಗ ಮಾರ್ಕನ್ ನಿಮ್ಮ ಬಳಿಯಲ್ಲಿ ಬಂದರೆ ಸೇರಿಸ್ಕೊಡ್ರಿ ಅಂತ ಹೇಳ್ತಾನೆ. ಈ ಮಾರ್ಕನು ನಿಮಗೆ ವಂದನೆಗಳನ್ನು ಹೇಳ್ತಾ ಇದ್ದಾನೆ. ಆಮೇಲೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಯುಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆ ಹೇಳುತ್ತಾನೆ. ಯುಸ್ತನೆನಿಸಿಕೊಳ್ಳುವ ಯೇಸು ಸಹ ನಿಮಗೆ ವಂದನೆ ಹೇಳುತ್ತಾನೆ. ಸುನ್ನತಿಯವರೊಳಗೆ ಇವರು ಮಾತ್ರ ದೇವರ ರಾಜ್ಯ ಅಭಿವೃದ್ಧಿಗಾಗಿ ನನ್ನ ಜೊತೆ ಕೆಲಸದವರಾಗಿದ್ದಾರೆ. ಅಂದರೆ ಸುನ್ನತಿ ಪಡೆದವರಂದರೆ ಯೆಹೂದ್ಯರಲ್ಲಿ ಕೆಲವರು ಮಾತ್ರ ಇದ್ದಾರೆ. ಆನಂತರ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ 13ನೇ ವಚನ ನೋಡೋಣ. 13, ಇವನು ನಿಮಗೋಸ್ಕರವೂ ಲವದೋಕ್ಯದವ್ರಿಗೋಸ್ಕರವೂ ಇರಿಫೋಲಿಯದವರಿಗೋಸ್ಕರವೂ ಬಹಳ ಪ್ರಯಾಸ ಪಡುತ್ತಾನೆಂದು ಸಾಕ್ಷಿ ಹೇಳುತ್ತೇನೆ. ಪ್ರಿಯ ವೈದ್ಯನಾಗಿರುವ ಲೂಕನು ಮತ್ತು ದೇಮನು ನಿಮಗೆ ವಂದನೆ ಹೇಳುತ್ತಾರೆ. ಲೂಕನು ಮತ್ತು ದೇಮನು ವಂದನೆ ಹೇಳುತ್ತಾರೆ. ಅಂದರೆ ಕೆಲವರು ಪೌಲನ ಜೊತೆಯಲ್ಲಿ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ. ಕೆಲವರು ಮಾರ್ಕನಾಗಿರ್ಬೋದು, ಅನಂತರ ಇನ್ನೊಬ್ಬರಾಗಿರ್ಬೋದು, ಲೂಕನಾಗಿರ್ಬೋದು, ಅರಿಸ್ತರ್ಕನಾಗಿರ್ಬೋದು, ಇನ್ನು ಕೆಲವರು ಇನ್ನೂ ಅನೇಕ ಮಂದಿ ಇದ್ದಾರೆ, ಜೊತೆಯಲ್ಲಿ ಅನೇಕರು ಇದ್ದಾರೆ. ಅಲ್ಲಿ ಕೆಲವು ಹೆಸರುಗಳು ಮಾತ್ರ ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅನಂತರ 16ನೇ ವಚನವನ್ನು ಕೂಡ ನೋಡೋಣ. ನಿಮ್ಮಲ್ಲಿ ಈ ಪತ್ರಿಕೆಯನ್ನು ಓದಿಸಿಕೊಂಡು ತರುವಾಯ ಲವೋದೋಕ್ಯಯವರ ಸಭೆಯಲ್ಲಿಯೂ ಓದಿಸಿರಿ. ಮತ್ತು ನಾನು ಬರೆದ ಪತ್ರಿಕೆಯನ್ನು ಲವೋದೋಕ್ಯದಿಂದ ತರಿಸಿ ನೀವು ಓದಿಸಿಕೊಳ್ಳಿರಿ. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. ಇದು ಪೌಲನೆಂಬ ನನ್ನ ಸ್ವಂತ ಕೈಯಿಂದ ಬರೆದ ವಂದನೆ. ನಾನು ಸೆರೆಯಲ್ಲಿದ್ದೇನೆಂಬುದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಕೃಪೆಯು ನಿಮ್ಮೊಂದಿಗಿರಲಿ. ನಾನು ಸೆರೆಯಲ್ಲಿದ್ದೀನಿ, ನಾನು ರೋಮಾ ಪಟ್ಟಣದಲ್ಲಿ ಸೆರೆಯಲ್ಲಿದ್ದೀನಿ. ಈ ಸೆರೆಯಲ್ಲಿದ್ದಾಗ ನಾನು ಮಾಡುವಂಥ ಕ್ರಿಯೆಗಳು, ಆನಂತರ ನನ್ನ ಜೊತೆಯಲ್ಲಿ ಯಾರಿದ್ದಾರೆ, ನಾವು ದೇವ್ರಿಗೋಸ್ಕರ ಯಾವ ರೀತಿ ಕಷ್ಟಪಡ್ತಾ ಇದ್ದೇವೆ, ಇವೆಲ್ಲವನ್ನು ಕೂಡ ಪ್ರಿಯರ ದೇವ್ರ ಮಕ್ಕಳಿರ ಪತ್ರಿಕೆಗಳನ್ನು ಬರೆಯುವಂಥದ್ದು. ಯಾವ್ಯಾವ ಪತ್ರಿಕೆ ಅಂತ ನೋಡುವಾಗ ಎಫೆಸದವರಿಗೆ ಬರೆದ ಪತ್ರಿಕೆ, ಇಲ್ಲಾಂದರೆ ಎಫೆಸದವರಿಗೆ ಬರೆದ ಪತ್ರಿಕೆ ಒಂದು, ಎರಡನೇದಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಒಂದು, ಕೊಲೆಸದವರಿಗೆ ಬರೆದ ಪತ್ರಿಕೆ ಇದೊಂದು, ಫಿಲಮೋನನಿಗೆ ಬರೆದ ಪತ್ರಿಕೆ ಇದೊಂದು. ಈ ಪತ್ರಿಕೆ ಬರೆಯುವಾಗ ರೋಮಾಪುರದಲ್ಲಿ ನಡೆಯುವಂಥ ವಿಷಯಗಳನ್ನು ಹೇಳಿ ಅವ್ರ ಜೊತೆಗೆ ಯಾರಿದ್ದಾರೆ ಅನ್ನುವಂಥ ಸಂಗತಿಯನ್ನು, ಆನಂತರ ಯಾವ ರೀತಿ ಕಷ್ಟದಲ್ಲಿದ್ದಾರೆ ಎನ್ನುವಂಥ ಸಂಗತಿಯನ್ನು, ಕಷ್ಟದಲ್ಲ ಅಥವಾ ಸಮಾಧಾನದಲ್ಲಿದ್ದಾರ, ಯಾವ ರೀತಿ ಇದ್ದಾರೆ ಎನ್ನುವಂಥ ಸಂಗತಿಗಳನ್ನು ಪೌಲನು ಬಿಡಿಸಿ ಬಿಡಿಸಿ ಹೇಳುವಂಥದ್ದು. ಇವಾಗ ಇನ್ನೊಂದು ಮಾತನ್ನು ಕೂಡ ನೋಡೋಣ. ಫಿಲೋಮೋನನಿಗೆ ಬರೆದ ಪತ್ರಿಕೆ ನೋಡೋಣ ಪ್ರಿಯರೇ. ಫಿಲೋಮೋನನಿಗೆ ಬರೆದ ಪತ್ರಿಕೆ, ಈ ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಏನು ಬರೆದಿದ್ದಾನೆ? ಒಂದೇ ಅಧ್ಯಾಯ ಇರುತ್ತೆ. 23ನೇ ವಚನ 24ನೇ ವಚನ 23ನೇ ವಚನ 24ನೇ ವಚನವನ್ನು ನೋಡೋಣ. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತರ್ಕ, ದೇಮ, ಲೂಕರು ನಿನ್ನನ್ನು ವಂದಿಸುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಆತ್ಮದೊಂದಿಗೆ ಇರಲಿ. ಅಂದರೆ ಫಿಲೋಮೋನನಿಗೆ ಬರೆದ ಪತ್ರಿಕೆಯಲ್ಲಿ ಇದೊಂದು ವಿಷಯವನ್ನು ಹೇಳುವಂಥದ್ದು. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವನಾದ ಎಪಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತರ್ಕ, ದೇಮ, ಲೂಕರು, ಇವರು ಸಹಕಾರಿಗಳಾಗಿದ್ದಾರೆ. ಯಾರು? ಲೂಕನಾಗಿರ್ಬೋದು, ಮಾರ್ಕನಾಗಿರ್ಬೋದು, ಅರಿಸ್ತರ್ಕನಾಗಿರ್ಬೋದು, ದೇಮನಾಗಿರ್ಬೋದು, ಸಹಾಯಕರಾಗಿ. ಸೆರೆಯವರು ಯಾರಂತ ನೋಡುವಾಗ ಪೌಲನು ಸೆರೆಯಲ್ಲಿದ್ದಾನೆ. ಪೌಲನ ಜೊತೆಯಲ್ಲಿ ಎಪಫ್ರನು ಎಂಬುವಂಥ ಈ ವ್ಯಕ್ತಿ ಕೂಡ ಸೆರೆಯಲ್ಲಿದ್ದಾನೆ. ಆದರೆ ಇವರಿಗೆ ಪರಿಚಾರ ಮಾಡುವಂಥದ್ದು, ಇವರಿಗೆ ಸೇವೆ ಮಾಡುವಂಥದ್ದು ಮಾರ್ಕನೂ ಆಗಿರ್ಬೋದು, ಅರಿಸ್ತರ್ಕನೂ ಆಗಿರ್ಬೋದು, ಲೂಕನೂ ಆಗಿರ್ಬೋದು, ದೇಮನೂ ಆಗಿರ್ಬೋದು, ಇವರು
ಪೌಲನ ಜೊತೆಯಲ್ಲಿ ಇದ್ದುಕೊಂಡು ಪೌಲನಿಗೆ ಉಪಚಾರ ಮಾಡುವಂಥ, ಯಾಕೆಂದರೆ ಹೊರಗಡೆ ಅಲ್ಲೆಲ್ಲಿ ಹೋಗೋಕ್ಕಾಗಲ್ವಲ್ಲ. ಪೌಲನಿಗೆ ಏನೇನು ಬೇಕೋ ಅವರು ಕೂಡ ಕಷ್ಟಪಡ್ತಾ ಇದ್ದಾರೆ, ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಆನಂತರ ಪೌಲನಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಇವರು ಮಾಡುವಂಥದ್ದು. ಏನ್ರಿ, ಸೆರೆಯಲ್ಲಿದ್ದಾಗ ಯಾರ್ರೀ ಮಾಡ್ತಾರೆ? ಕೈದಿಯಾಗಿದ್ದಾನೆ. ಎರಡನೇದಾಗಿ ಸುವಾರ್ತೆ ಮಾಡ್ತಾ ಇದ್ದಾನೆ. ಎಂತೆಂಥವರು ಬದಲಾಗಿದ್ದಾರಂತ ನೋಡುವಾಗ ಆಶ್ಚರ್ಯ ಪಡಬೇಕಾಗುತ್ತೆ ರೀ. ರೋಮಾ ಸಾಮ್ರಾಜ್ಯವನ್ನು ಆಳುವಂಥ ಚಕ್ರವರ್ತಿಯ ಮನೆಯಲ್ಲಿ ಇದ್ದಂಥವರು ಕೂಡ ಬದಲಾಗಿದ್ದಾರಂದರೆ ಒಂದು ಸಾರಿ ಯೋಚನೆ ಮಾಡಿ. ನಮ್ಮ ವಿಷಯದಲ್ಲಿ ಯೋಚನೆ ಮಾಡಿ. ಅಂದರೆ ನಾವು ಮಾತನಾಡುವಾಗ, ನಾವು ಸುವಾರ್ತೆ ಹೇಳುವಾಗ ಯಾರು ಬದಲಾವಣೆ ಹೊಂದುತ್ತಾ ಇದ್ದಾರೆ? ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೆ? ಎಷ್ಟು ಮಂದಿ ಬದಲಾಗ್ತಾ ಇದ್ದಾರೆ? ಈಗಿನ ಕಾಲದಲ್ಲಿ ಸುವಾರ್ತೆ ಯಾವ ರೀತಿ ನಡೀತಾ ಇದೆ? ಬೋಧನೆ, ಆತನು ಮಾಡಿರುವಂಥ ಬೋಧನೆ ಕೇಳಿದಾಗ ದೇವ್ರಿಗೋಸ್ಕರ ದೃಢವಾಗಿ ನಿಂತ್ಕೊಂಡಿದ್ದಾರೆ, ದೇವ್ರಿಗೋಸ್ಕರ ತ್ಯಾಗ ಮಾಡಿದ್ದಾರೆ ತಮ್ಮ ಬದುಕುಗಳನ್ನು. ಈ ಲೋಕದಲ್ಲಿ ಯಾವುದು ಕೂಡ ಆಸೆ ಪಟ್ಟಿಲ್ಲ ರೀ. ಸಂಪೂರ್ಣವಾಗಿ ದೇವ್ರಿಗೋಸ್ಕರ ತ್ಯಾಗ ಮಾಡಿ ಜೀವಿಸಿರುವಂಥ ಭಕ್ತರವರೆಲ್ಲರೂ ಸುವಾರ್ತೆಗೋಸ್ಕರ